ಇವತ್ತು ಕಾಂಗ್ರೆಸ್ ಅವರ ನಾಟಕೀಯ ಪ್ರೊಟೆಸ್ಟ್ ಧರಣಿ ಡೆಲ್ಲಿಯಲ್ಲಿದೆ. ನಾನು ಸಿದ್ದರಾಮಯ್ಯನವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ, ಕಾಂಗ್ರೆಸ್ ನಾಯಕರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, ಯಾವ ಕಾರಣಕ್ಕಾಗಿ ನೀವು ಧರಣಿಗೆ ಬಂದಿದ್ದೀರಿ? 10 ವರ್ಷಗಳ ನಮ್ಮ ಸರ್ಕಾರ, 10 ವರ್ಷಗಳ UPA ಸರ್ಕಾರವನ್ನ ಒಂದ್ಸಾರಿ ದಯಮಾಡಿ ಕಣ್ತೆರೆದು ನೋಡಿ ಮತ್ತು ಅಂಕಿಅಂಶವನ್ನ ಅಧ್ಯಯನ ಮಾಡಿ. ನಿಮ್ಗೆ ಶಿಕ್ಷಣ ಇದೆ, ನೀವು ವಿದ್ಯಾವಂತರು. 10 ವರ್ಷಗಳ UPA ಸರ್ಕಾರದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಹಣಕಾಸಿನ ನೆರವು ಸಿಕ್ಕಿರುವಂತದ್ದು 1,42,000 ಕೋಟಿ ರೂಪಾಯಿ. ಆದರೆ ಕಳೆದ 10 ವರ್ಷಗಳ ಮೋದಿ ಸರ್ಕಾರದಲ್ಲಿ ಕರ್ನಾಟಕ ರಾಜ್ಯಕ್ಕೆ ನೆರವು ಸಿಕ್ಕಿರುವಂಥದ್ದು, ಆರ್ಥಿಕ ಸಹಾಯ ಸಿಕ್ಕಿರುವಂಥದ್ದು 4,94,000 ಕೋಟಿ ರೂಪಾಯಿ. ಅಂದ್ರೆ ಇಷ್ಟು ದೊಡ್ಡ ಪ್ರಮಾಣದ ವ್ಯತ್ಯಾಸ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಆದರೂ ಕೂಡ ನೀವು ಇದೆಲ್ಲವನ್ನ ಮುಚ್ಚಿಡುವುದಕ್ಕಾಗಿ, ಚುನಾವಣೆ ಬಂದಿದೆ ಅನ್ನುವ ಕಾರಣಕ್ಕಾಗಿ, ನಿಮ್ಮ ವೈಫಲ್ಯವನ್ನ ಮುಚ್ಚಿಡುವುದಕ್ಕಾಗಿ ಡೆಲ್ಲಿಗೆ ಬಂದಿದ್ದೀರಿ. ನಿಮ್ಮ ಕಾಲದಲ್ಲಿ ಗ್ರಾಂಟ್ಸು ಕರ್ನಾಟಕ ರಾಜ್ಯಕ್ಕೆ 60,780 ಕೋಟಿ ರೂಪಾಯಿ ಸಿಕ್ತು UPA ಸರ್ಕಾರದ 10 ವರ್ಷಗಳ ಅವಧಿಯಲ್ಲಿ. ಆದರೆ ನಮ್ಮ ಕಾಲದಲ್ಲಿ ಇದನ್ನ 2,08,000 ಕೋಟಿ ರೂಪಾಯಿಯನ್ನು ನಾವು 10 ವರ್ಷದಲ್ಲಿ ಕೊಟ್ಟಿದ್ದೀವಿ. ಅಂಕಿ ಅಂಶಗಳನ್ನ ನೀವು ಆರ್ಥಿಕ ಇಲಾಖೆಯಲ್ಲಿ ಕೇಳಬೇಕು. ಮಾನ್ಯ ಸಿದ್ದರಾಮಯ್ಯನವರು ಆರ್ಥಿಕ ಸಚಿವರು ಕೂಡ ದಯಮಾಡಿ ಅಧಿಕಾರಿಗಳಿಗೆ ಕೇಳಿ, 10 ವರ್ಷಗಳಲ್ಲಿ UPA ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಗ್ರಾಂಟ್ಸ್ ಕೊಡ್ತು? ನರೇಂದ್ರ ಮೋದಿ ಅವರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಗ್ರಾಂಟ್ ಅನ್ನು ಕೊಡ್ತು? 60,000 ಕೋಟಿ ನಿಮ್ದು, 2,80,000 ಕೋಟಿ ನಮ್ದು. ಟ್ಯಾಕ್ಸ್ ರೆವಲ್ಯೂಷನ್, ನೀವು ಟ್ಯಾಕ್ಸ್ ಬಗ್ಗೆ ಮಾತಾಡ್ತಿದ್ದೀರಿ. ಮೊನ್ನೆ ಡಿ ಕೆ ಸುರೇಶ್ ಅವರು ಕೂಡ ಬಜೆಟ್ ಆದ್ಮೇಲೆ ದೇಶ ವಿಭಜನೆಯ ಮಾತನಾಡಿದ್ರು. ನಿಮ್ಮ ನಾಯಕರು ನೀವು ಕ್ರಮ ಕೈಗೊಳ್ಳಿಲ್ಲ. ಪಾರ್ಟಿಯವರಿಂದ ಅವರನ್ನ ಸಸ್ಪೆಂಡ್ ಮಾಡಬೇಕಾಗಿತ್ತು, ದೇಶದ್ರೋಹದ ಆಧಾರದಲ್ಲಿ ಕೇಸ್ ಹಾಕಬೇಕಾಗಿತ್ತು, ಮಾಡಿಲ್ಲ. ನೀವು ಪ್ರೊಟೆಕ್ಟ್ ಮಾಡ್ತಿದ್ರಿ. ಯಾಕೆಂದ್ರೆ ನಿಮ್ಮ ಮಾನಸಿಕತೆ, ಕಾಂಗ್ರೆಸ್ಸಿನ ಮಾನಸಿಕತೆನೇ ದೇಶವನ್ನ ವಿಭಜನೆ ಮಾಡುವಂಥದ್ದು. ಅದಕ್ಕೆ ನಿಮ್ಮ ಸಪೋರ್ಟ್ ಇದೆ. ಆದ್ರೆ ಟ್ಯಾಕ್ಸು UPA ಸಂದರ್ಭದಲ್ಲಿ ನಮ್ಮ ರಾಜ್ಯದಿಂದ ಟ್ಯಾಕ್ಸ್ ಡೆವಲ್ಯೂಷನ್ 81,000 ಕೋಟಿ ರೂಪಾಯಿ, 81,796 ಕರೆಕ್ಟ್ ಅಂಕೆ ನಾನು ಹೇಳ್ತಾ ಇದ್ದೀನಿ. ಬುದ್ಧಿವಂತ ಸಿದ್ದರಾಮಯ್ಯನವರು ಹಣಕಾಸು ಸಚಿವರು ಇಷ್ಟು ವರ್ಷಗಳ ಕಾಲ ಅತ್ಯಂತ ಹೆಚ್ಚು ಬಜೆಟ್ ಅನ್ನ ಕರ್ನಾಟಕ ರಾಜ್ಯದಲ್ಲಿ ಮನ್ನಣೆ ಮಾಡಿದಂತ ಕೀರ್ತಿ ನಿಮ್ದಿದೆ. ನಿಮ್ಮ ಅಧಿಕಾರಿಗಳಿಗೆ ಕೇಳಿ ನೋಡಿ, ನಿಮ್ಗೆ ಅಂಕಿಅಂಶ ಬಂದಿಲ್ಲ ಅಂದ್ರೆ. 81,796 ಕೋಟಿ UPA ಸರ್ಕಾರದ ಕಾಲದಲ್ಲಿ ಕೊಟ್ಟಿದ್ರೆ, ಟ್ಯಾಕ್ಸ್ ಡೆವಲ್ಯೂಷನ್ ಅಲ್ಲಿ 2,85,450 ಕೋಟಿ ನಾವು ನಮ್ಮ ಕಾಲದಲ್ಲಿ ಕೊಟ್ಟಿದ್ದೀವಿ. ಅಂದ್ರೆ ಇಷ್ಟೊಂದು ದೊಡ್ಡ ಪ್ರಮಾಣದ ವ್ಯತ್ಯಾಸ ಇವತ್ತಿದ್ರೂ ಕೂಡ ನೀವು ಕರ್ನಾಟಕ ರಾಜ್ಯಕ್ಕೆ ಕೇಂದ್ರದಿಂದ ಅನ್ಯಾಯ ಆಗಿದೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದೀರಿ. ಇವತ್ತು ಯಾವುದೇ ಫಂಡ್ ಬರೋದಕ್ಕೆ ಕೂಡ ರಾಜ್ಯದಲ್ಲಿ ಎಲ್ಲ ರಾಜ್ಯಗಳಿಗೆ ಕೂಡ ಅಕೌಂಟ್ ಮಾಡಕ್ಕೆ ಹೇಳಿದ್ದಾರೆ. ಯಾವುದೇ ಶೇರ್ ಇದ್ರೆ ಅದು 60-40 ಶೇರ್ ಇರ್ಬೋದು, 80-40 ಇರ್ಬೋದು, 90-10 ಇರ್ಬೋದು. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಟ್ಟು ಸೇರಿ ಯಾವುದಾದ್ರೂ ಯೋಜನೆಯನ್ನು ಮಾಡಬೇಕಾದ್ರೆ ಒಂದು ಕೇಂದ್ರ ಅಕೌಂಟ್ ಅನ್ನು ಮಾಡಿ, ನಮ್ಮ ಹಣವನ್ನ ನಾವು ಆ ಅಕೌಂಟ್ಗೆ ಹಾಕ್ತೀವಿ, ನಿಮ್ಮ ಹಣವನ್ನು ನಿಮ್ಮ ಅಕೌಂಟ್ಗೆ ಹಾಕಿ ಒಟ್ಟಿಗೆ ಕೆಲಸ ಶುರು ಮಾಡೋಣ ಅಂತ ಎಲ್ಲ ರಾಜ್ಯಗಳಿಗೆ ಹೇಳಿದೆ. ಕರ್ನಾಟಕ ಹೊಸದಲ್ಲ, ಬೇರೆ ಅಲ್ಲ. ನೀವು ನರೇಂದ್ರ ಮೋದಿ ಅವರಿಗೆ ಚಾಲೆಂಜ್ ಮಾಡ್ತಾ ಇದ್ದೀರಿ. ಯಾರು ಗುಜರಾತ್ ಅಲ್ಲಿ ಅಭಿವೃದ್ಧಿಯನ್ನ ಮಾಡಿ ತೋರಿಸಿ ಡೆಲ್ಲಿಗೆ ಬಂದ್ರು, ಡೆಲ್ಲಿಯಲ್ಲಿ ಕೂತು ಎಲ್ಲ ರಾಜ್ಯಗಳಿಗೆ ಸಮಾನವಾಗಿ ನೋಡ್ತಾ ಇದ್ದಾರೆ. ಇವತ್ತು ಕೇರಳದಲ್ಲಿ ನಮ್ಗೆ ಒಬ್ಬರೇ ಒಬ್ರು MLA ಇಲ್ಲ, MP ಇಲ್ಲ, ಅಲ್ಲಿಗೂ ಅಭಿವೃದ್ಧಿ ಕೆಲಸ ಹೋಗ್ತಾ ಇದೆ. ಅಲ್ಲಿಯೂ ರಸ್ತೆ ಆಗ್ತಿದೆ, ಅಲ್ಲಿ ಹೈವೇ ಆಗ್ತಿದೆ, ಅಲ್ಲಿ ರೈಲ್ವೆ ಆಗ್ತಿದೆ, ಅಲ್ಲಿ ಏರ್ಪೋರ್ಟ್ ಆಗ್ತಿದೆ, ಎಲ್ಲ ಯೋಜನೆಗಳು ಸಿಗ್ತಿದೆ. ಕರ್ನಾಟಕಕ್ಕೂ ಸಿಗ್ತಿದೆ, ಉತ್ತರ ಪ್ರದೇಶಕ್ಕೂ ಸಿಗ್ತಾ ಇದೆ. ಆದ್ರೆ ಅದನ್ನು ಬಿಟ್ಟು ಇವತ್ತು ನೀವು ನರೇಂದ್ರ ಮೋದಿ ಅವರಿಗೆ ಚಾಲೆಂಜ್ ಮಾಡಕ್ಕೆ ಹೊರಟಿದ್ದೀರಿ.
ಈ ದೇಶದಲ್ಲಿ ಏಕೈಕ ಮುಖ್ಯಮಂತ್ರಿ ಆಗಿದ್ದವರು, ಈ ದೇಶದಲ್ಲಿ ಏಕೈಕ ಪ್ರಧಾನಿ ಅಭಿವೃದ್ಧಿಯ ಆಧಾರದಲ್ಲಿ ಓಟನ್ನು ಕೇಳ್ತಾ ಇದ್ದಾರೆ. ನಿಮ್ಗೆ ತಾಕತ್ತಿದೆಯಾ? ನೀವು ಜಾತಿ ಹೇಳ್ತೀರಿ, ಲಿಂಗಾಯತರನ್ನ ಹಿಂದುಳಿದ ವರ್ಗದವರನ್ನ ಡಿವೈಡ್ ಮಾಡ್ತೀರಿ. ಇವತ್ತು ಕೂಡ ಜಾತಿ ಸೆನ್ಸಸ್ ಬಗ್ಗೆ ಜಾತಿಯನ್ನ ಡಿವೈಡ್, ಒಕ್ಕಲಿಗರನ್ನ ಹೇಗೆ ಹೊಡಿಬಹುದು, ಲಿಂಗಾಯತರನ್ನ ಹೇಗೆ ಹೊಡಿಬಹುದು, ಇದರ ಬಗ್ಗೆ ಕೂತಲ್ಲಿ ಮಾತಾಡ್ತಿದ್ದೀರಿ. ಅದು ಬಿಟ್ಟು ಅಭಿವೃದ್ಧಿ ಆಧಾರದಲ್ಲಿ ಓಟ್ ಕೇಳಕ್ಕೆ ಕಾಂಗ್ರೆಸ್ಗೆ ತಾಕತ್ತಿದೆಯಾ? ಈ ಪ್ರಶ್ನೆಯನ್ನು ನಾನು ಕಾಂಗ್ರೆಸ್ ನಾಯಕರಿಗೆ ಕೇಳ್ತಾ ಇದ್ದೀನಿ. ಈ ದೇಶದಲ್ಲಿ ಗುಜರಾತಿನ ಮುಖ್ಯಮಂತ್ರಿಯಾಗಿ ಅಭಿವೃದ್ಧಿಯ ಹೆಸರಲ್ಲಿ ವಿಕಾಸದ ಆಧಾರದಲ್ಲಿ ಓಟ್ ಕೇಳಿದಂತ ಮುಖ್ಯಮಂತ್ರಿ ಅದು ನರೇಂದ್ರ ಮೋದಿ. ಈ ದೇಶದಲ್ಲಿ ಕೂಡ ಇವತ್ತು 2024 ಚುನಾವಣೆಯಲ್ಲಿ ಕೂಡ ನರೇಂದ್ರ ಮೋದಿ ಅವರು ಕೆಲಸದ ಆಧಾರದಲ್ಲಿ, ಕೊಟ್ಟ ಮಾತಿನಂತೆ ನಡ್ಕೊಂಡ ಆಧಾರದಲ್ಲಿ, ಅಭಿವೃದ್ಧಿ ಆಧಾರದಲ್ಲಿ ಓಟ್ ಕೇಳುವಂತ ಯಾವುದಾದ್ರೂ ದೇಶದ ಪ್ರಧಾನಿ ಇದ್ರೆ ಅದು ನಮ್ಮ ನರೇಂದ್ರ ಮೋದಿ ಅವರು ಅನ್ನುವಂತ ಹೆಮ್ಮೆ ಇದೆ. ನಾವು ಕೆಲಸದ ಆಧಾರದಲ್ಲಿ ಓಟಿಗೆ ಹೋಗ್ತೀವಿ. ಚಾಲೆಂಜ್ ಮಾಡ್ತೀವಿ ನಿಮ್ಗೆ. ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ನಾವು ಎಲ್ಲಾ ಸೀಟನ್ನು ಗೆಲ್ತೀವಿ, ಮತ್ತೆ ಬರ್ತೀವಿ. ಇವತ್ತು ಲೋಕಸಭಾ ಚುನಾವಣೆ ಬಂದಿದೆ, ನಾಟಕ ಮಾಡ್ತಿದ್ದೀರಿ. ನೀವು ಗ್ಯಾರಂಟಿ ಕೊಟ್ರಿ. ನಾನು ಸಿದ್ದರಾಮಯ್ಯನವರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಎಷ್ಟು ಬಸ್ ಓಡ್ತಿದೆ? 80% ಬಸ್ ಕರ್ನಾಟಕ ರಾಜ್ಯದಲ್ಲಿ ನಿಂತೋಗಿದೆ. ಮಹಿಳೆಯರಿಗೆ ನೀವು ಫ್ರೀ ಬಸ್ ಕೊಟ್ಟ ಮೇಲೆ, ಟಿಕೆಟ್ ಕೊಟ್ಟ ಮೇಲೆ 20% ಬಸ್ ಮಾತ್ರ ಓಡಾಡ್ತಿದೆ. ಎಲ್ಲ ಸಾರಿಗೆ ಸಂಸ್ಥೆಗಳು ಲಾಸ್ ಅಲ್ಲಿದ್ದಾವೆ, ನಷ್ಟದಲ್ಲಿದ್ದಾವೆ. ದುಡ್ಡು ಕೊಡ್ತಾ ಇಲ್ಲ ನೀವು. ನಮ್ಗೆ ನೀವು 200 ಯೂನಿಟ್ ವಿದ್ಯುತ್ ಅಂತ ಹೇಳಿದ್ರಿ, ನಮ್ಮ ಮೇಲೆ ಬರೆ ಹಾಕಿದ್ರಿ. 150% ಜಾಸ್ತಿ ವಿದ್ಯುತ್ ಬಿಲ್ ಅನ್ನು ಸಂಗ್ರಹ ಮಾಡಿದ್ರಿ ನೀವು ನೆಕ್ಸ್ಟ್ ಡೇ ಇಂದ. ಯಾರಿಗೆ ಕಳೆದ ವರ್ಷ ಎಷ್ಟು ಬಿಲ್ ಬರ್ತಿತ್ತು ದಯಮಾಡಿ ತೆಗೆದು ನೋಡಿ. ನಿಮ್ಮನೆಗೆ ಎಷ್ಟು ಬಿಲ್ ಬರ್ತಾ ಇತ್ತು, ನಿಮ್ಮ ಅಂಗಡಿಗೆ ಎಷ್ಟು ಬಿಲ್ ಬರ್ತಾ ಇತ್ತು, ನಿಮ್ಮ ಫ್ಯಾಕ್ಟ್ರಿಗೆ ಎಷ್ಟು ಬಿಲ್ ಬರ್ತಾ ಇತ್ತು, ಈಗ ಎಷ್ಟು ಬರ್ತಾ ಇದೆ? 1.5% ಜಾಸ್ತಿ ಬಿಲ್ ಬರ್ತಾ ಇದೆ. ಇದು ಸಿದ್ದರಾಮಯ್ಯನವರ ಸರ್ಕಾರ. ಇವತ್ತು ಇಲ್ಲಿ ಬಂದು ನಾಟಕ ಮಾಡಕ್ಕೆ ಹೊರಟಿದ್ದೀರಿ. ಕರ್ನಾಟಕ ರಾಜ್ಯಕ್ಕೆ ಏನು ಮಾಡ್ಬೇಕನ್ನುವಂಥದ್ದು ಮೋದಿ ಸರ್ಕಾರಕ್ಕೆ ಗೊತ್ತಿದೆ, ನಮ್ಮ ಇಲಾಖೆಗಳಿಗೆ ಗೊತ್ತಿದೆ. ಅದನ್ನು ಮಾಡಿ ತೋರಿಸ್ತೀವಿ. ಅದು ಬರಗಾಲ ಇರ್ಬೋದು, ಅದು ನೀರಾವರಿ ಯೋಜನೆ ಇರ್ಬೋದು, ಅದು ಯಾವುದೇ ಮಳೆ ಬಂದಂಥ ಸಂದರ್ಭದಲ್ಲಿ ಇರ್ಬೋದು. ಇವತ್ತು ಕೂಡ ಬರಗಾಲದ ಬಗ್ಗೆ, ಕರ್ನಾಟಕ ರಾಜ್ಯದ ಬಗ್ಗೆ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಮೀಟಿಂಗ್ ಆಗ್ತಾ ಇದೆ. ನಾವು ಯಾವಾಗ ಕೊಡ್ಬೇಕು ಅದನ್ನು ಕೊಟ್ಟೇ ಕೊಡ್ತೀವಿ. ಆದರೆ ಇವತ್ತೇನು ನಾಟಕ ನಡೀತಿದೆ, ಈ ನಾಟಕವನ್ನು ನಿಲ್ಲಿಸಿ ಕರ್ನಾಟಕ ರಾಜ್ಯಕ್ಕೆ ಹೋಗಿ ಅಭಿವೃದ್ಧಿ ಮಾಡಿ. ನಿಮ್ಮ ಶಾಸಕರು ನಿಮ್ಮ ಮೇಲೆ ಬೇಸತ್ತಿದ್ದಾರೆ. ನಿಮ್ಮ ಶಾಸಕರು ಇವತ್ತು ಫಂಡ್ ಇಲ್ಲ ಅಂತ ಹೇಳ್ತಿದ್ದಾರೆ. ಸರ್ಕಾರಿ ನೌಕರಿ ಸಂಬಳ ಕೊಡೋದಕ್ಕೆ ಲೇಟ್ ಮಾಡ್ತಾ ಇದ್ದೀರಿ, ನೀವು ಟೈಮಿಗೆ ಕೊಡ್ತಾ ಇಲ್ಲ. ಇದು ಕರ್ನಾಟಕ ರಾಜ್ಯ. ಕರ್ನಾಟಕ ರಾಜ್ಯನ ಬರ್ಬಾದ್ ಮಾಡಿದಂತ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ಸಿನ ಸರ್ಕಾರ. ಇಷ್ಟು ವರ್ಷ ನೀವು ಅದೇ ಮಾಡಿದ್ರಿ. ಅದಕ್ಕಾಗಿ ಅಭಿವೃದ್ಧಿಯ ಪಾಠವನ್ನ ಮೋದಿಗೆ ಕಳ್ಸಕ್ ಬರಬೇಡಿ, ಅಭಿವೃದ್ಧಿಯ ಪಾಠವನ್ನ ಬಿಜೆಪಿ ಕಳ್ಸಕ್ ಬರಬೇಡಿ, ನಾಟಕ ಆಡಬೇಡಿ. ಡಿಕೆ ಸುರೇಶ್ ಅವರ ನಂತರದಲ್ಲಿ ವಿನಯ್ ಕುಲಕರ್ಣಿ ಅವರು ದೇಶದ ಅಂದ್ರೆ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಅನುದಾನದಲ್ಲಿ ತಾರತಮ್ಯ ಆದಂತಹ ಸಂದರ್ಭದಲ್ಲಿ ದೇಶ ವಿಭಜನೆ ಅನ್ನುವಂತಹ ಮಾತನ್ನ ಆಡ್ತಾರೆ. ಇವತ್ತು ಯಾವ ಮಾನಸಿಕತೆ ಇದೆ ಕಾಂಗ್ರೆಸ್ ಇಂದು, ಅದರ ಬಗ್ಗೆ ನಾನು ಆಗ್ಲೇ ಹೇಳಿದೆ. ಇದು ಡೆಲ್ಲಿಯಲ್ಲಿ ನಡೀತಾ ಇರುವಂತ ಷಡ್ಯಂತ್ರ. ರಾಜ್ಯದ ನಾಯಕರ ಮೂಲಕ ಡೆಲ್ಲಿಯವರು ಹೇಳಿಸ್ತಾ ಇದ್ದಾರೆ. ಇದಕ್ಕೆ ಉತ್ತರ ಕೊಡಬೇಕಾದವರು ಸೋನಿಯಾ ಗಾಂಧಿ, ಇದಕ್ಕೆ ಉತ್ತರ ಕೊಡಬೇಕಾದವರು ರಾಹುಲ್ ಗಾಂಧಿ, ಇದಕ್ಕೆ ಉತ್ತರ ಕೊಡಬೇಕಾದವರು ಮಲ್ಲಿಕಾರ್ಜುನ ಖರ್ಗೆ ಅವರು. ನಾನು ಅಂಕಿಅಂಶ ಸಮೇತ ಹೇಳ್ತಾ ಇದ್ದೀನಿ. ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಟ್ಯಾಕ್ಸ್ ಡೆವಲ್ಯೂಷನ್ ಬಂದಿದೆ, ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಅನುಕೂಲವನ್ನ UPA ಮಾಡಿದೆ, ನಾವು ಮಾಡಿದೆ, ಇದರ ಅಂಕಿಅಂಶ ಇದೆ. ಈ ಅಂಕಿಅಂಶದ ಆಧಾರದಲ್ಲಿ ನಾನು ಮಾತಾಡ್ತಿದ್ದೀನಿ. ಅಂಕಿಅಂಶ ಆಧಾರದಲ್ಲಿ ನೀವು ಚರ್ಚೆಗೆ ಬನ್ನಿ. ಇವತ್ತು ಭಾರತವನ್ನ ವಿಭಜನೆ ಮಾಡುವಂತ ಮಾತು ಅದು ಕಾಂಗ್ರೆಸ್ಸಿನ ಬಾಯಿಂದ ಯಾಕೆ ಬರುತ್ತೆ ಅಂದ್ರೆ, ಅಲ್ಲಿ ಒಂದು ದಕ್ಷಿಣ ಭಾರತದಲ್ಲಿ ಷಡ್ಯಂತ್ರ ನಡೀತಿದೆ. ಆ ಷಡ್ಯಂತ್ರದ ಆಧಾರದಲ್ಲಿ ನೀವು ಮಾಡ್ತಾ ಇದ್ದೀರಿ. ನಿಮ್ಗೆ ದೇಶ ಒಟ್ಟಾಗೋದು ಬೇಕಾಗಿಲ್ಲ. ದೇಶವನ್ನ ವಿಭಜನೆ ಮಾಡುವುದಕ್ಕೆ ವಿದೇಶಿ ಶಕ್ತಿಗಳ ಜೊತೆ ಸೇರಿ ನೀವು ಇವತ್ತು ಕಾಂಗ್ರೆಸ್ ಕೆಲಸ ಮಾಡ್ತಾ ಇದೆ. ಇದು ಕಾಂಗ್ರೆಸ್ಸಿನ ನೀತಿ. ನಾವು ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಒಟ್ಟು ಮಾಡುವವರು, ಒಂದು ಮಾಡುವವರು, ಅಭಿವೃದ್ಧಿ ಮಾಡುವವರು.